ಪೂರ್ಣ ವಿಶ್ವಾಸ ಇದೆ. ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ಗೆಲ್ತಾರೆ. ನಮ್ಮ ಪಕ್ಷದಿಂದ ಒಂದು ಇಬ್ಬರನ್ನ ನಾವು ಏನು ಹೊರಗೆ ಹಾಕಿದ್ದೇವೆ, ಉಚ್ಚಾಟನೆ ಮಾಡಿದ್ದೇವೆ. ಅವ್ರ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ಬೋದು. ಅದು ಬಿಟ್ಟರೆ ಉಳಿದೆಲ್ಲ ಮತಗಳು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರ್ತಾರೆ. ನಮ್ಮ ಭಾರತೀಯ ಪಕ್ಷದ ಅಭ್ಯರ್ಥಿ ಆದ ಲಿಂಗರಾಜ್ ಪಾಟೀಲ್ ಅವರು ಮತ್ತು ರಘು ಗೌಟಿಲ್ ಅವರು ಇಬ್ಬರು ಕೂಡ ಆರಿಸಿ ಬರ್ತಾರೆ ಅಂಥೇಳಿ ಭರವಸೆ ಐತಿ, ಸಂಪೂರ್ಣ ಭರವಸೆ. ಆ ಪ್ರಯತ್ನ ನಡೆದಿದೆ, ಯಾಕಂದರೆ ಓಟುಗಳು ಕಡಿಮೆ ಇದಾವೆ, ಹಾಗಾಗಿ ಆ ಪ್ರಯತ್ನ ನಡೆದಿದೆ. ಅದಕ್ಕೂ ಕೂಡ ಭಾಳ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ. ಇಂಥವ್ರಿಗೆ ಇಂಥ ಮತ ಹಾಕಬೇಕಂತ ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಎಲ್ಲ ನಮ್ಮ ಶಾಸಕರ ಇರ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿಗಳು ಎಲ್ಲರ ಲೆಕ್ಕ ತಗೊಂಡ್ರೆ ಸುಲಭವಾಗಿ ನಾವು 5 ಕೂಡ ಗೆಲ್ಬೋದು. ಮತ್ತು ಈ ಚುನಾವಣೆ ಮಾಡುವಂಥ ಅಗತ್ಯತೆಯೂ ಇರಲಿಲ್ಲ, ಯಾಕಂದರೆ ಬೇರೆಯವರಿಗೆ ಆ ಓಟ್ಗಳ ಮತಗಳ ಸಂಖ್ಯೆಯೂ ಇಲ್ಲ. ಆದರೂ ಕೂಡ ಅವರು ಚುನಾವಣೆ ಮಾಡಿದ್ದಾರೆ. ಆದರೆ ಬಹುಶಃ ಅವರಿಗೆ ಮುಖಭಂಗ ಆಗುತ್ತೆ. ಜನತಾದಳ BJPಯ ಒಂದು ಸಮ್ಮಿಶ್ರ ಅವರ ಒಂದು ಅಲಯನ್ಸ್ಗೆ ಮುಖಭಂಗ ಆಗುತ್ತೆ. ಸರ್, BJಪಿಯವರು ಹೇಳ್ತಿದ್ದಾರೆ ಕಾಂಗ್ರೆಸ್ನಿಂದ ನಮಗೆ ಸಪೋರ್ಟ್ ಆಗುತ್ತೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಆ ವಿಶ್ವಾಸ ಇದೆ. ವರಿಷ್ಠರು ಅಲ್ಲಿ ಕೆಲವರ ಮಾತಾಡ್ಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ, ಅಂದರೆ ಪಕ್ಷಾಂತರ ಮಾಡಬೇಕು ಅವೆಲ್ಲ ಮಾಡಿ ದೇಶದಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ, ಅದರ ಮೇಲೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ. ಅಷ್ಟೇ ಹೇಳ್ಬೇಕು ನಾವು. ಭ್ರಷ್ಟಾಚಾರ, ವಾಮಮಾರ್ಗ, ಅದರ ಮೇಲೆ ನಂಬಿಕೆ ಭಾರತೀಯ ಜನತಾ ಪಕ್ಷ JDS ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಕೆಲ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂದರೆ CLP ಸಭೆಯಲ್ಲೂ ಅದೇ ಹೇಳಿದ್ನಲ್ಲ ಮಾತನಾಡಿದ್ದಾರೆ ಅವ್ರು. ಅದೇ ಈಗ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ, ಎಷ್ಟು ಬೇಕಾದ್ರೂ ಖರ್ಚು ಮಾಡೋದಕ್ಕೆ ತಯಾರಾಗಿದ್ದಾರೆ ಅವರು. ಇವತ್ತು ಅದಕ್ಕೋಸ್ಕರ ಅದೇ ಅವರ ಒಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ, ಅದ್ರ ಮೇಲೇ ನಾವು ಗೆಲ್ತೀವಿ ಅಂತ ಹೇಳಿದ್ರೆ, ಇದು ಅವರ ಒಂದು ನೈತಿಕತೆಯ ಪ್ರಶ್ನೆ ಕೂಡ ಬರೋದಿಲ್ವಾ? ಮತಗಳೇ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಬೇಕಾದ್ರೆ ಅವರು ಯಾವುದೋ ಬೇರೆ ಮಾರ್ಗ ಹುಡುಕ್ತಾವ್ರೆ. ಎಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಸರ್? ಯಾರು ಸಂಪರ್ಕ ಮಾಡಿರುವಂಥ ಪ್ರಶ್ನೆನೂ ಇಲ್ಲ. ಮಾಡಿದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಬಹುಶಃ ನಮಗೆ ನಿರೀಕ್ಷೆಗಿಂತ ಹೆಚ್ಚು ಮತಗಳು, ಯಾಕಂದರೆ ಅವರ ಒಳಗಿರ್ತಕ್ಕಂಥ ಒಂದು ಸಮಸ್ಯೆಗಳೇನಿದೆ ಅದು ಈ ಚುನಾವಣೆಯಲ್ಲಿ ಹೊರಗೆ ಬರೋ ಸಾಧ್ಯತೆ ಕೂಡ ಇದೆ. ಅವರ ಒಂದು ಅಲಯನ್ಸಲ್ಲಿರುವಂಥ ಸಮಸ್ಯೆಗಳೇನಿದೆ, ಅವರ ನಾಯಕತ್ವದ ಇರುವಂಥ ಗೊಂದಲಗಳೇನಿದೆ, ಅದು ಈ ಚುನಾವಣೆಯಲ್ಲಿ ಹೊರಬರೋದಕ್ಕೂ ಸಾಧ್ಯ ಆಗ್ತದೆ. 5ನೇ ಅಭ್ಯರ್ಥಿಗೆ ಎಷ್ಟು ಮತಗಳು ಬರ್ತವೆ ಅದೆಲ್ಲ ನಾನು ಹೇಳೋಕ್ಕಾಗೋದಿಲ್ಲಪ್ಪ, ಹೆಂಗೆ ಹೇಳೋಕ್ಕಾಗ್ತದೆ. ಬಟ್ ಖಂಡಿತ 5ಕ್ಕೂ 5 ಗೆಲ್ತಾರೆ. ಏನು ಸ್ಟ್ರಾಟಜಿ ನಮ್ಮ AICC ಅವರು, ನಮ್ಮ ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಮಾಡಿರ್ತಾರೆ, ಅದರ ಪ್ರಕಾರ ಎಲ್ಲ ಸುಸೂತ್ರವಾಗಿ ಆಗ್ತದೆ. ಓಕೆ.